ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮಾತು ಹೇಳ್ತಾರೆ, ಭಾರತದಲ್ಲಿ ಅರ್ಹತೆ, ಯೋಗ್ಯತೆ, ಸಾಮರ್ಥ್ಯಕ್ಕೆ ಎಂದೂ ಕೊರತೆ ಇಲ್ಲ. ಈ ದೇಶಕ್ಕೆ 3 ಪವಿತ್ರ ಗ್ರಂಥಗಳು, ಒಂದು ರಾಮಾಯಣ, ಒಂದು ಮಹಾಭಾರತ, ಮತ್ತೊಂದು ನಮ್ಮ ದೇಶದ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 44ರಲ್ಲಿ ಒಂದು ಭವಿಷ್ಯ ಹೇಳಿದರು. ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗ ಮಾಡೋ ಸಮಯದಾಗ ಒಂದು ಮಾತು ಅವ್ರು ಬರೆದಂಥ ಪಾರ್ಟಿಷನ್ ಆರ್ ಪಾಕಿಸ್ತಾನ ಅನ್ನೋಂಥ ಒಂದು ಪುಸ್ತಕ ನೀವು ಓದಿದ್ರೆ ಗೊತ್ತಾಗ್ತದೆ. ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತವನ್ನು ಇಬ್ಬಾಗ ಮಾಡಬೇಕಾಗಿದ್ದರೆ, ಇಲ್ಲಿ ಶಾಂತಿ ನೆಲೆಸಬೇಕಾಗಿದ್ದರೆ, ಹಿಂದೂಗಳು ನೆಮ್ಮದಿಯಿಂದ ಜೀವನ ಮಾಡಬೇಕಾಗಿದ್ದರೆ, ಭಾರತದಲ್ಲಿರುವ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದಲ್ಲಿರುವಂಥ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು.